ವೆಲ್ಕಮ್ ಬ್ಯಾಕ್. ಇವತ್ತು ಡಯಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ ರೋಲ್ನ ಮಾಡ್ತಿದ್ದೀನಿ. ಸೋಯಾ ರೋಲ್. ಈ ಥರ ಸೋಯಾನ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಷನ್ಗೆ ಒಂದು ಬೌಲಲ್ಲಿ ಮೊಸರನ್ನ ತೊಗೊಳ್ಳಿ. ಮೊಸರಿಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಸೂರಿ ಮೇಥಿ. ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗರಂ ಮಸಾಲ. ಕಾಯಿಸಿಟ್ಕೊಂಡಿರೋಂಥ ಎಣ್ಣೆ ಸ್ವಲ್ಪ ಡೈರೆಕ್ಟಾಗಿ ಈ ರೀತಿ ಹಾಕ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡಯಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳೋಣ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಒಂದ್ಸಲ. ಈಗ ನಾವೇನು ಸೋಯಾನ ನೆನೆಸಿಟ್ಕೊಂಡಿದ್ವಿ ಅದನ್ನು ನೀಟಾಗಿ ನೀರನ್ನು ತೆಗೆದು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 20 to 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಈಗ ನಾನು ಚಪಾತಿ ಹಿಟ್ಟಿನಿಂದ ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಯಾವ ರೀತಿ ಮೈದಾ ಹಿಟ್ಟು ಅಥವಾ ಬೇರೆ ಏನು ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟಿನಿಂದ ಈ ರೋಲ್ ಮಾಡ್ತಿರೋದು. ಈಗ ಒಗ್ಗರಣೆಗೆ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಡಯಟ್ ಮಾಡೋರಿಗಂತೂ ಒಂದು ಒಳ್ಳೆ ರೋಲ್ ರೆಸಿಪಿ. ಯಾರಿಗಾದರೂ ಇಷ್ಟ ಆ ರೋಲ್ನ ಆಚೆ ಕಡೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡಿ. ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ರೋಲ್. ಸ್ವಲ್ಪ ಇದನ್ನು ಫ್ರೈ ಆಗಲಿ. ಈಗ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸ್ನ ಈ ರೀತಿ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 20 to 20 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ನೀರಿರುತ್ತೆ. ನೀವು ಬೇರೆ ನೀರನ್ನ ಏನು ಆ್ಯಡ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಗೋಧಿ ಹಿಟ್ಟು ಚಪಾತಿ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡ್ಕೋಬೇಕು ಚಪಾತಿನ. ಈಗ ಗ್ರೀನ್ ಚಟ್ನಿನ ಇದನ್ನು ಸಹ ನಾನು ಮನೆಯಲ್ಲೇ ಮಾಡಿದ್ದೀನಿ. ಇದನ್ನು ನಾನು ರೆಸಿಪಿನ ಶೇರ್ ಮಾಡ್ತೀನಿ ಯಾವ ರೀತಿ ಗ್ರೀನ್ ಚಟ್ನಿ ಮಾಡೋದು ಅಂತ. ಡಯಟ್ ಮಾಡೋರು ಈ ಚಟ್ನಿನ ಯೂಸ್ ಮಾಡ್ಕೊಬೋದು. ಅಥವಾ ಬೇರೆ ಡಯಟ್ ಮಾಡದೇ ಇರೋರು ಸಹ ಮಯೋನೀಸ್ ಅದೆಲ್ಲ ಸಿಗುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಈ ರೀತಿ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಸೋಯಾನ ನೀಟಾಗಿ ಈ ರೀತಿ ಮಿಡಲ್ ಆಫ್ ದ ಚಪಾತಿಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ರೋಲ್ ಮಾಡ್ಕೋಬೇಕು. ಮಕ್ಕಳಿಗಂತೂ ಮಾಡಿಸಿದಂತಹ ರೆಸಿಪಿ. ಗಾರ್ನಿಷಿಂಗ್ಗೆ ಈ ರೀತಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಏನು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಅಪ್ಕಮಿಂಗ್ ವಿಡಿಯೋಸಲ್ಲಿ ಇನ್ನೂ ಹಲವಾರು ರೀತಿಯಾದ ರೋಲ್ಸ್ನ ಅಥವಾ ಸ್ನ್ಯಾಕ್ಸ್ ಐಟಮ್ಸ್ನ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೀಟಾಗಿ ರೋಲ್ ಥರ ಸುತ್ಕೊಳ್ಬೇಕು ನಿಧಾನಕ್ಕೆ. ಈಗ ನಮ್ಮ ಸೋಯಾ ರೋಲ್ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು.